ಶ್ರೀ ರೇಣುಕಾಚಾರ್ಯ ಜಯಂತಿಯ ಅಂಗವಾಗಿ ಪೂರ್ವಭಾವಿ ಸಭೆ. ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವ ಎಲ್ಲ ಉಪಜಾತಿಗಳ ಮುಖಂಡರುಗಳು ಸಹಕರಿಸಬೇಕೆಂದು ಬಾದಾಮಿ ದಂಡಾಧಿಕಾರಿಗಳು ಹೇಳುವ ಮೂಲಕ ಸಾಮರಸ್ಯ ಜೀವನ ಪಾಠವನ್ನು ಬೋಧಿಸಿದ ಶ್ರೀ ರೇಣುಕರನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಎಲ್ಲ ಉಪ ಪಂಗಡಗಳು ಸಹಕರಿಸಿ ಎಲ್ಲ ಮಹಾಪುರುಷರ ಅಖಂಡ ಮಾನವ ಸಂಕುಲಗಳ ಉದ್ಧಾರಕರೆಂದು ತಿಳಿದು ಜಯಂತಿಯನ್ನು ಆಚರಿಸಲು ಸಲಹೆ ಸೂಚನೆಗಳನ್ನು ಪಡೆದು ಮಾರ್ಚ್ 12 ಬುಧವಾರ ದಿವಸ ಬೆಳಿಗ್ಗೆ 10:30ಕ್ಕೆ ಆಚರಿಸಲಾಗುವುದೆಂದು ತಿಳಿಸಿದರು. ನಂತರ ತಾಲೂಕು ಜಂಗಮ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ ಹಿರೇಮಠ ಮಾತನಾಡಿ, ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಎಲ್ಲ ಮಾನವ ಕುಲದ ಒಳಿತಿಗಾಗಿ ಸ್ಥಾಪಿಸಿದ ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವ ನಾವೆಲ್ಲ ಒಂದೇ ತಾಯಿಯ ಮಕ್ಕಳೆಂದು ಹೇಳುತ್ತಾ ಜಯಂತಿ ಆಚರಣೆಗೆ ಬೇಕಾದ ಎಲ್ಲ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು. ಇದೇ ವೇಳೆ ಕಳೆದ ವರ್ಷ ತಾಲೂಕಿನ ಕೆಲವು ಇಲಾಖೆಗಳಲ್ಲಿ ಜಯಂತಿ ಆಚರಿಸದಿರುವ ಬಗ್ಗೆ ಸಮುದಾಯಗಳ ಮುಖಂಡರುಗಳು ತೀವ್ರ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಈ ವರ್ಷದ ಜಯಂತಿಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರ ವಹಿಸಲು ತಿಳಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯದರ್ಶಿ ಶಿವು ಹಿರೇಮಠ, ಎನ್ಬಿ ಹಿರೇಮಠ, ಮಲ್ಲಯ್ಯ ಮುಪ್ಪಿನವರ, ವೀರಣ್ಣ ಪಾಟೀಲ, ಶಿವಯ್ಯ ಹಿರೇಮಠ, ಕುಮಾರ ಮುತ್ತಲಗೇರಿ, ವೀರಭದ್ರಯ್ಯ ಕುಲಕರ್ಣಿ ಗೋನಾಳ, ಶಿವಮೂರ್ತಿ ಹಿರೇಮಠ, ಮಾಂತೇಶ ಹೊಸಮಠ, ಕಿರಣ ಹಿರೇಮಠ ಸೇರಿದಂತೆ ಎಲ್ಲ ತಾಲೂಕಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಅರುಣಕುಮಾರ ಮುಚ್ಚಖಂಡಿಮಠ, NKS TV4 ಬಾಗಲಕೋಟೆ.